ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ವಕೀಲರ ನಿಯೋಗ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯ. ವಕೀಲರ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಾಗಿದೆ. ವಕೀಲರ ತಂಡದಿಂದ ಡಾಕ್ಟರ್ CS ದ್ವಾರಕನಾಥ್ ನೇತೃತ್ವದ ವಕೀಲರ ನಿಯೋಗ ಸಿಎಂ ಅವರನ್ನ ಭೇಟಿ ಮಾಡಿ ಇಂಥದ್ದೊಂದು ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಮನವಿಯನ್ನ ಮಾಡಿದೆ ನಿಯೋಗ, ವಕೀಲರ ನಿಯೋಗ. ಎಸ್ಐಟಿ ರಚನೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ವಕೀಲರಿಗೆ. ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂಗೆ ಪರಿಪೂರ್ಣವಾದಂಥ ತನಿಖೆಗಾಗಿ ಆಗ್ರಹ ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಎಸ್ಐಟಿ ರಚನೆ ಆಗಬೇಕು ಅಂತ ಪ್ರತ್ಯೇಕವಾಗಿ. ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನ ಅರಿಯೋ ಕಾರಣಕ್ಕಾಗಿ ಡಾಕ್ಟರ್ CS ದ್ವಾರಕನಾಥ್ ಅವರ ನೇತೃತ್ವದ ವಕೀಲರ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮನವಿಯನ್ನ ಮಾಡಲಾಗಿದೆ. ಇದಕ್ಕೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಸ್ಐಟಿ ರಚನೆ ಮಾಡಲಾಗುತ್ತೆ ಅಂತ ಸದ್ಯಕ್ಕೆ ಭರವಸೆ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸ್ಐಟಿ ರಚನೆಗಾಗಿ ಒತ್ತಾಯ, ಆಗ್ರಹ. ಇನ್ನು ಡಾಕ್ಟರ್ CS ದ್ವಾರಕನಾಥ್ ನೇತೃತ್ವದ ನಿಯೋಗ ಈಗ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಸಿಎಂ ನಿವಾಸ ಕಾವೇರಿಯಲ್ಲಿ ಮನವಿಯನ್ನ ಮಾಡಿರೋ ನಿಯೋಗ. ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಭೇಟಿಯಾಗಿ ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ ಸಿಎಂ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಸಹ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18ಗೆ ಡಾಕ್ಟರ್ CS ದ್ವಾರಕನಾಥ್ ಮಾತನಾಡಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯೆ ಬಗ್ಗೆ ಸಿಎಂಗೆ ತಿಳಿಸಿದ್ದೇವೆ. ನಿಯೋಗದ ಭೇಟಿಯ ನಂತರದಲ್ಲಿ ಸಿಎಂ ಅವರ ಬಳಿಗೆ ಹೋಗಿ ಮಾತನಾಡಿದ ನಂತರದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಡಾಕ್ಟರ್ CN ದ್ವಾರಕನಾಥ್. ಸ್ಪಷ್ಟಪಡಿಸಿದ್ರು, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯೆ ಬಗ್ಗೆ ಸಿಎಂಗೆ ತಿಳಿಸಿದ್ದೇವೆ. ಜನ ಮುಂದೆ ಬಂದಿದ್ದಾರೆ, ಕಣ್ಮುಂದೆ ಸಾಕ್ಷಿಗಳಿದ್ದಾವೆ. ಒಬ್ಬ ವ್ಯಕ್ತಿ ಬಂದು ಎಲ್ಲವನ್ನು ತೋರಿಸಿದಾಗ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಬಂದು ಎಲ್ಲವನ್ನ ತೋರಿಸಿದಾಗ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಬೇಕು ಅಂತ ಸ್ಪಷ್ಟನೆ ಕೊಟ್ಟರು. ಇವತ್ತಿನ ಭೇಟಿ ಯಾವ ಕಾರಣಕ್ಕಾಗಿ ಅಂತ ನ್ಯಾಷನಲ್ ಇಶ್ಯೂ ಆಗಿದೆ. ಇದು ಆ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು. ಯಾವ ವ್ಯಕ್ತಿ ಸಾಕ್ಷಿಯನ್ನ ಹೇಳ್ತಾ ಇದ್ದಾನೆ ಆ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು. ಪ್ರಾಮಾಣಿಕ IPS ಅಧಿಕಾರಿಯನ್ನ ತನಿಖೆಗಾಗಿ ನೇಮಿಸಬೇಕು. ಎಸ್ಐಟಿ ರಚನೆ ಆದರೆ ಅದಕ್ಕೆ ಪ್ರಾಮಾಣಿಕ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ CS ದ್ವಾರಕನಾಥ್ ನೇತೃತ್ವದಲ್ಲಿ ವಕೀಲರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ. ಬನ್ನಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ದ್ವಾರಕನಾಥ್ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಏನೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ರಿ? ಸರ್, ಇದರಲ್ಲಿ ನಾನು ಮತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ ಬಾಲನ್ ಅವರು, ಉಮಾಪತಿ ಅವರು, ಸುಧಾ ಅವರು, ಮೂರ್ತಿ ಅವರು ಎಲ್ಲ ಸೇರಿ ನಾವು ಭೇಟಿ ಮಾಡಿದ್ವಿ. ಇವತ್ತು ಭೇಟಿ ಮಾಡಿದ್ರಲ್ಲಿ ಬಹಳ ಪ್ರಮುಖವಾದ ಅಂಶ ಏನಿತ್ತು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾಸ್ ರೇಪ್ಗಳು, ಮಾಸ್ ಮರ್ಡರ್ಸು, ಮಾಸ್ ಬರಿಯಲ್ಸ್, ಇವುಗಳ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದ್ವಿ. ಇದು ಈಗಾಗಲೇ ನಿಮಗೆ ಗೊತ್ತಿದೆ, ಇದು ನ್ಯಾಷನಲ್ ವೈಸ್ ಇಶ್ಯೂ ಆಗಿಬಿಟ್ಟಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ ಈಗಾಗಲೇ 164 ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅವರು. ಇದೆಲ್ಲ ಆದಮೇಲೆ ಅಲ್ಲೀಗ ಆ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಬೇಕಾಗಿದೆ. ಎಕ್ಸ್ಯೂಮ್ ಮಾಡಬೇಕಾದ್ರೆ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ. ಪಾಪ ಆ ಸಬ್ ಇನ್ಸ್ಪೆಕ್ಟರ್ಗೆ ಇದು ಬಹಳ ಹೈ ಪ್ರೊಫೈಲ್ ಕೇಸ್ ಅಂತ ಅನಿಸುತ್ತೆ. ಆತನ ಬಗ್ಗೆ ನಾನೇನು ಹೇಳಲ್ಲ, ಇದು ಹೈ ಪ್ರೊಫೈಲ್ ಕೇಸ್ ಅಂತ ಅನಿಸ್ತಾ ಇದೆ. ಹಿಂಗಿರುವಂಥ ಸಂದರ್ಭದಲ್ಲಿ ಒಂದು SITನ ಮಾಡಬೇಕಾಗತ್ತೆ. ಒಂದು SIT ಮಾಡಿ ಆ SITನ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನ ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜನ್ನ ನೇಮಿಸಬೇಕಾಗತ್ತೆ. ಅದ್ರ ಜೊತೆಗೆ ಒಬ್ಬ ಪ್ರಾಸಿಕ್ಯೂಟರ್, ಒಬ್ಬ ಈ ಕ್ರಿಮಿನಲ್ ನಾಲೆಡ್ಜ್ ಇರುವಂಥ ಒಬ್ಬ ಪ್ರಾಸಿಕ್ಯೂಟರ್ನ ಅಸಿಸ್ಟ್ ಮಾಡೋ ಥರ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಎಂಟೈರ್ ಆ ಬಾಡಿಗಳನ್ನು ತೆಗೆದಾಗ ಅದನ್ನು ಫೋಟೋಗ್ರಾಫ್ ಮಾಡಬೇಕಾಗತ್ತೆ, ವಿಡಿಯೋಗ್ರಾಫ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ FSL ಅವರು, ಫೊರೆನ್ಸಿಕ್ ಸೈನ್ಸ್ ಅವರು ಜೊತೆಯಲ್ಲಿರಬೇಕಾಗತ್ತೆ. ಇದೆಲ್ಲವನ್ನು ಕೂಡ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇದನ್ನೆಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋದು ಅಂತ ಈ ರೆಪ್ರೆಸೆಂಟೇಷನ್ ಇಟ್ಕೊಂಡು ನಾನು ನಮ್ಮ ಆಫೀಸರ್ ಜೊತೆ ಮಾತಾಡಿ ಐ ವಿಲ್ ಕಮ್ ಟು ಯು ಅಂತ ಹೇಳಿ.
ಸೌಜನ್ಯ ಪ್ರಕರಣಕ್ಕೂ ಈ ಇನ್ಸಿಡೆಂಟ್ಗೆ ಏನಾದರೂ ಅನುಮಾನ ತಾಳೆ ಹೊಂದುವಂತ ಸಾಧ್ಯತೆಗಳಿದಾವೆ, ಅನುಮಾನ ಆ ರೀತಿ ಅನುಮಾನ ಇರ್ಬೋದು ಸರ್? ಯಾಕಂದ್ರೆ ನಾನೀಗ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಸ್ಟೇ ಇದೆ, ಅದರಿಂದ ಅದ್ರ ಬಗ್ಗೆ ಮಾತಾಡಲ್ಲ. ಮಿಕ್ಕ ಬೇರೆ ಇಶ್ಯೂಗಳಿದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಿಷ್ಟು CS ದ್ವಾರಕನಾಥ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.